30ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯ ಮಾಡಿದ ಮಂಗನನ್ನು ಹಿಡಿಯೋಕೆ ತಂಡ ರಚಿಸಿದ ಗ್ರಾಮಸ್ಥರು ಹಾಗೂ ಆಸಂಗಿ ಪಿಡಿಒ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಮಂಗವೊಂದು ಗ್ರಾಮದ ಜನರಿಗೆ ನಾನಾ ರೀತಿ ಮೈ ಮೇಲೆ ಎಗರಿ ಮೈಯೆಲ್ಲ ಪರಚಿ ಸುಮಾರು 30ಕ್ಕೂ ಅಧಿಕ ಜನರಿಗೆ ಗಾಯ ಮಾಡಿತ್ತು. 2 ದಿನಗಳ ಹಿಂದೆ ಒಬ್ಬ ವ್ಯಕ್ತಿಯ ಕೈಗೆ ಕಚ್ಚಿತ್ತು. ವ್ಯಕ್ತಿಯ ಕೈಗೆ ಬಲವಾದ ಗಾಯವಾಗಿ ವಿಜಯಪುರ ಆಸ್ಪತ್ರೆಗೆ ದಾಖಲಾಗಿ ವೈದ್ಯರು 18 ಹೊಲಿಗೆ ಹಾಕಿದರು. ಇದನ್ನು ಕಂಡ ಗ್ರಾಮಸ್ಥರು ಭಯಭೀತರಾಗಿ ಎಲ್ಲಿಯೂ ಹೋಗೋಕೆ ಆಗದೆ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಕೊನೆಗೂ ಮಂಗನನ್ನು ಹಿಡಿಯೋಕೆ ಅಂತ ಜಮಖಂಡಿ ನಗರದಿಂದ ಬಂದಿದ್ದ ತಂಡದ ಜಾಣಾಕ್ಷತನದಿಂದ ಮಂಗ ಮಲೆಗೆ ಬಿದ್ದ. ಮಂಗ ಬಲೆಗೆ ಬಿದ್ದಿದೆ. ಕಿಟಕಿಯಲ್ಲಿ ಮಂಗ ಬಲೆಗೆ ಬಿದ್ದ ತಕ್ಷಣ ಗ್ರಾಮದ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಆಸಂಗಿ ಗ್ರಾಮದ ಜನರು ಹಾಗೂ ಪಂಚಾಯಿತಿ ಪಿಡಿಒ ಮತ್ತು ಪಂಚಾಯಿತಿ ಸರ್ವ ಸದಸ್ಯರು ಉಪಾಯದಿಂದ ಮಂಗನನ್ನು ಹಿಡಿದು ಜಮಖಂಡಿ ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದರು. ಸದಸ್ಯರ ಹಾಗೂ ಗ್ರಾಮದ ಯುವ ಮಿತ್ರ, ಗುರು ಹಿರಿಯರು ಹಾಗೂ ಪತ್ರಿಕಾ ಮಿತ್ರರ ಕಾರ್ಯಕ್ರಮ ಇದರಲ್ಲಿ ಮಂಗ ಹಿಡಿಯುವ ಯಶಸ್ವಿಗೊಳಿಸಲು ಕಾರಣೀಭೂತರಾಗಿ ಅದು 1ನೇ ತಾರೀಕಿನ ಹಿಡಿದ ಇಲ್ಲಿವರೆಗೆ ಸುಮಾರು 40 ಜನಗಳನ್ನ ಕಚ್ಚಲಾಯಿತು. ಮತ್ತು 2-3 ದಿನಗಳ ಹಿಂದೆ ಅದನ್ನು ನಾವು ಹಿಡಿಯಲು ಪ್ರಯತ್ನ ಮಾಡಿದ್ರು, ಸಿಕ್ಕಿದ್ದಿಲ್ಲ. ಇನ್ನು ಇವತ್ತು ಮುಂಜಾನೆ ಯಾಕಂದ್ರೆ ನಿನ್ನೆ ಸಾಯಂಕಾಲ 5 ಗಂಟೆಗೆ ಬಹಳ ಜನರಿಗೆ ಸುಮಾರು 5-6 ಜನರಿಗೆ ಕಚ್ಚಿ ಹೆಚ್ಚಿಗೆ ಜನರಿಗೆ ತೊಂದರೆ ಮಾಡೋದರಿಂದ ಅದನ್ನು ಜಮಖಂಡಿಯ ಚೌಡೇನಗರದ ಎಲ್ಲ ಮಂಗ ಹಿಡಿಯುವ ತಂಡದೊಂದಿಗೆ ಹಾಗೂ ಅರಣ್ಯ ಅಧಿಕಾರಿಗಳ ತಂಡದೊಂದಿಗೆ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅದು ಆಸಂಗಿ ಗ್ರಾಮದ ಎಲ್ಲ ಯುವ ಮಿತ್ರರು ಕೂಡಿಕೊಂಡು ಮಂಗವನ್ನು ಹಿಡಿಯುವಲ್ಲಿ ಯಶಸ್ವಿಗೊಳಿಸಲಾಯಿತು.